ಏನಿಲ್ಲ, ಜಗಳ ಆಗಿ ಇಪ್ಪತ್ತು ದಿವಸ ನಮ್ಮ ಅಪ್ಪ ಹೋಗಿದ್ರಿ. ಅದು ಮತ್ತೆ ರಾತ್ರಿಗೆ ಬಂದ್ರಿ. ರಾತ್ರಿಗೆ ಬಂದು ಅದೇ ಕೇಕ್ ಕಟ್ ಹೋಗಿ ಮಕ್ಕೊಂಡಿದ್ರಿ. ನಾವು ಅಷ್ಟ ಮಕ್ಕೊಂಡ್ ಮೇಲೆ ಮುಂದೆ ಆಟೋ ಹೊಡಿತಾರಿ. ಅಮ್ಮ ಹೋಗಂಗಿಲ್ಲ ಕೆಲ್ಸಾಗ, ಮತ್ತೆ ಹೋಗ್ತಿದ್ರಿ ಬಿಟ್ಟಾರಿ. ಎದಕ್ ಗೊತ್ತಾಗಿಲ್ಲ. ಏನಿಲ್ಲ ರೀ, 20 ದಿವಸ ಅವ್ರು ಹೋಗಿದ್ರಿ. ಅದು ಹೋಗಿ ಮತ್ತೆ ಇವತ್ತು ರಾತ್ರಿ ಬಂದಿದ್ರಿ ನಮ್ಮ ಅಪ್ಪಾರ. ಬಂತೆ ಮತ್ತೆ ಮಕ್ಕೊಂದಿದ್ರಿ. ನಾವು ಕೇಕ್ ಕಟ್ ಮಾಡಿ ಮಕ್ಕೊಂದ ಮೇಲೆ ಮುಂಜಾನೆ 8 ಗಂಟೆಗೆ ಸಾಲಿಗೆ ಹೋದಾರಿ. ಆಮೇಲೆ ಗೊತ್ತಿಲ್ಲ ರೀ. ರಾತ್ರಿ ಜಗಳ ಮಾಡಿಲ್ಲ, ಮಾತಾಡ ಕುಂತಿದ್ರಿ ಅಷ್ಟು ಗೊತ್ತು. ಮನ್ಯಾಗಿದ್ದಾರಿ. ಮನ್ಯಾಗ ನನ್ನ ತಮ್ಮ, ನಾರಿ, ನನ್ನ ತಂಗಿ, ನಮ್ಮಪ್ಪ, ನಾವು ಅವರ 5 ಮಂದಿ ಇದ್ರಿ. ಇಲ್ಲ ರೀ, ಅವಾಗ ಅಷ್ಟು ಆಗ ಆಗಿದ್ರಿ ಜಗಳ ಆದ್ಮೇಲೆ ಹೋಗ್ಯಾರ್ರಿ ಅವ್ರು. ರೀ ಎದರ್ ಸಮ ಗೊತ್ತಿಲ್ಲ ರೀ. ಅದು ರಾತ್ರಿ ಏನಾಗಿಲ್ಲ ರೀ, ಮಾತಾಡ್ರಿ ಕುಂತಿದ್ರಿ. ಮಾತಾಡಕ್ ಕುಂತ ಮತ್ತೆ ಮುಂಜಾನೆ 8 ಗಂಟೆಗೆ ಹೋದೆ ಅಷ್ಟೇ ರೀ. ಮತ್ತೆ ನಾ ಅಂಗಡಿಗೆ ಕೇಕ್ ತಗೋರಾಕ್ ಹೋಗಿದ್ದೆ ರೀ. ನಾ ಗೊತ್ತೈತಿ ನನ್ಗೆ. ಹಾ ರೀ, ಇದ್ದಿದ್ರಿ ಅಪ್ಪಾರ ಇದ್ದಿದ್ರಿ. ಮುಂಜಾನೆಗೆ 8 ಗಂಟೆ ಹೋದ್ಮೇಲೆ ಏನ್ ಗೊತ್ತಾಗಿಲ್ಲ. ಕದಾ ಮುಚ್ಚಿದಿತ್ತೀರಿ. ಅದು ನಮ್ಮ ತಾಯಿರ ಮಕ್ಕೊಂದಿದ್ರಿ. ಅದಕ್ಕೆ ಕದಾ ಮುಚ್ಚಿದ್ರಿ ಅಲ್ಲಿ ರೂಮಿಂದ. ನಾ ಅಲ್ಲೇ ಹೋದ್ರಿ ಸಾದಿಗೆ ರೀ. ಹುಬ್ಬಳ್ಳಿ ಧಾರವಾಡದಲ್ಲಿ ಹೊಸ ವರ್ಷದ ಆಚರಣೆ ಅತ್ಯಂತ ಶಾಂತಿಯುತವಾಗಿ ಆಗಿದೆ. ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಒಂದೆರಡು ಸ್ಥಳಗಳಲ್ಲಿ ಕುಡಿದ ನಿಷೇಧದಲ್ಲಿ ಸ್ವಲ್ಪ ತಳ್ಳಾಡೋದು, ಗಲಾಟೆ ಮಾಡೋದು, ಬೈದಾಡೋದಾಗಿದೆ. ಬಟ್ ಯಾವುದೇ ಗಾಯಗಳಾಗೋ ರೀತಿ ಗಲಾಟೆಗಳಾಗಿಲ್ಲ. ಇದರ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗ್ತಾ ಇದೆ. ಇದರಲ್ಲಿ ಅಂಜುಮ್ ಅಂತ ಸುಮಾರು 32 ವರ್ಷದ ಹೆಣ್ಮಗಳು, ರೇಮತ್ ನಗರದ ನಿವಾಸಿ. ಈಕೆ ಗಂಡ ಮೆಹಬೂಬ್ ಬಾಷಾ ಅಂತ, ಈತ ಆಟೋ ಡ್ರೈವರು. ಈ ಇಬ್ಬರಿಗೂ, ಗಂಡ ಹೆಂಡತಿ ಇಬ್ಬರಿಗೂ 2ನೇ ಮದುವೆ ಇದು. 4 ವರ್ಷದ ಕೆಳಗೆ ಇವರು 2ನೇ ಮದುವೆ ಆಗಿದ್ದಾರೆ. ಮೃತಳಿಗೆ ಮೊದಲನೇ ಗಂಡನಿಂದ ಒಂದು 12 ವರ್ಷದ್ದು ಮಗ ಇದ್ದ. ಮತ್ತೀಗ 3 ವರ್ಷದ್ದು ಇನ್ನೊಂದು ಮಗು ಇದೆ ಅನ್ನೋಂಥ ತಿಳಿದು ಬಂದಿದೆ. ಈತ ಮೆಹಬೂಬ್ ಬಾಷಾ ಅಕ್ಯೂಸ್ಡ್ ಏನಿದ್ದಾನೆ, ಲಾಸ್ಟ್ ಒಂದು 20 ದಿನದಿಂದ ಊರಲ್ಲಿ ಇರಲಿಲ್ಲ. ನಿನ್ನೆ ನೈಟ್ ಬಂದ ಮೇಲೆ ಏನೋ ಸಂಘರ್ಷ ಆಗಿದೆ. ಆ ಸಂಘರ್ಷ ಆಗಿರೋದ್ರ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ ಅನ್ನೋಂಥ ತಿಳಿದು ಬಂದಿದೆ. ಆತ ಹೇಳೋದು ಗಲಾಟೆ ಆಯಿತು, ಆಕೆ ಸ್ವಲ್ಪ ಬೇರೆ ಯಾರ್ಯಾರನ್ನೋ ಭೇಟಿ ಮಾಡೋದು, ಮನೆಗೆ ಬರೋದು ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಆ ವಿಷಯದಲ್ಲಿ ಗಲಾಟೆ ಇತ್ತು ಅಂತಂದು ಸದ್ಯ ಕನ್ಫೆಸ್ ಮಾಡಿದ್ದಾನೆ. ಮತ್ತು ಎಳೆದಾಡಿದ್ದೌದು, ಹೊಡೆದಿದ್ದೌದು, ಸ್ವಲ್ಪ ಕೂಗ್ತಾ ಇದ್ದು ಅಂತ ಬಾಯಿ ಮುಚ್ಚೋದು, ಮತ್ತು ಕತ್ತು ಇಸ್ಕೊಂಥದ್ದು ಮಾಡಿದ್ದೆ. ಆಮೇಲೆ ನನಗೂ ಸುಸ್ತಾದಂಗಾಗಿ ನಾನು ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ನೋಡಿದಾಗ ಅವಳು ಮಾತಾಡ್ತಿರಲಿಲ್ಲ. ಹಂಗಾಗಿ ನಾನೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿಂದ ಹೊರಗಡೆ ಬಂದೆ ಅಂತ ಹೇಳ್ತೇನೆ. ಕುಟುಂಬ ಸದಸ್ಯರು ಬಂದಿದ್ದಾರೆ. ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಕೊಲೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಆರೋಪಿನ ಈಗಾಗಲೇ ವಶಕ್ಕೆ ತೊಗೊಂಡಿದ್ವಿ. ಆದಷ್ಟು ಬೇಗ ಕೊಲೆಗೆ ಕಾರಣ ಏನು, ಯಾವ ರೀತಿ ಕೊಲೆ ಆಯಿತು ಅನ್ನೋಂಥದ್ದನ್ನು ಕೂಡ ಪತ್ತೆ ಮಾಡಲಾಗುತ್ತೆ. ಯಾವನು ಅದನ್ನೇ ಹೇಳ್ತಾನೆ. ನಾನು ಜಾಸ್ತಿ ಊರಲ್ಲಿ ಇರ್ತಿರ್ಲಿಲ್ಲ, ಆಟೋ ಡ್ರೈವರ್ ಇದ್ದೆ, ಹೊರಗಡೆ ಎಲ್ಲ ಹೋಗ್ತಾ ಇದ್ದೆ, ಆವಾಗ ಯಾರ್ಯಾರೋ ಬರ್ತಾಯಿದ್ರು ಹೋಗ್ತಾಯಿದ್ರು ಅಂತೆಲ್ಲ ಸುಮ್ಮನೆ ಇದು ಮಾಡ್ತಾನೆ. ಮತ್ತು ಈ ಥರ ಘಟನೆಗಳಲ್ಲಿ ನೋಡಿ, ಭಾಳ ಸ್ಪಷ್ಟವಾಗಿ ಯಾವುದೇ ಒಂದು ಹೆಣ್ಣಿನ ಕೊಲೆ ಆದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ನಡುವೆ ಆಯಿತು ಅಂತಂದರೆ ಏನು ಅಂತಂದರೆ ಅವಳ ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ ಹೇಳೋದು ತುಂಬ ಕಾಮನ್. ಹಾಗಾಗಿ ಅಕ್ಯೂಸ್ಡ್ ಹೇಳಿದ್ದು ನಾವು ಇದು ಮಾಡೋಕ್ಕಾಗಲ್ಲ. ಏನು ಕಾರಣಕ್ಕಾಯಿತು ಅನ್ನೋಂಥದ್ದು ಕಂಪ್ಲೀಟ್ ಇನ್ವೆಸ್ಟಿಗೇಷನಲ್ಲಿ ಅಸರ್ಟೈನ್ ಮಾಡೋಂಥ ಕೆಲಸ.